ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಓದ್ತಿರುವಂತಹ ಎಲ್ಲ ಅಭ್ಯರ್ಥಿಗಳು ವಿಶೇಷವಾಗಿ ಈಗಾಗಲೇ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಸಂಬಂಧಪಟ್ಟಂಗೆ ನಾವು ಕ್ಲಾಸಸ್ ಅನ್ನು ಕೂಡ ಅಪ್ಲೋಡ್ ಮಾಡಕತ್ತೀವಿ. ಸೊ ಜೊತೆಗೆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸ್ವಲ್ಪ ವೆರಿ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಅಂತೂ ಆಲ್ಮೋಸ್ಟ್ ಇದ್ದೇ ಇರ್ತವೆ. ಈಗ ಬರುತ್ತಿರುವಂತಹ ಪ್ರಶ್ನೆಗಳು ಸ್ವಲ್ಪ ಗಮನಿಸಿದ್ರೆ ಸ್ವಲ್ಪ ಬಹಳ ಥಿಯರಾಟಿಕಲಿ ಕಾನ್ಸೆಪ್ಟ್ ಗಳನ್ನ ಬಹಳ ಡೆಪ್ತ್ ಆಗಿ ಓದಿರಬೇಕು ನಾವು. ಅಂದಾಗ ಮಾತ್ರ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ, ಇಲ್ಲಾಂದ್ರೆ ಅಷ್ಟು ಬೇಗ ಅರ್ಥ ಆಗಂಗಿಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಪ್ರಶ್ನೆಗಳು ಹೇಗಿರ್ತಾವ ಅಂತಂದ್ರೆ ಈ ಒಂದು MCQ ಕ್ವಶನ್ಸ್ ಅಲ್ಲೇ ಬಹಳ ಡಿಫ್ರೆಂಟ್ ಆಗಿ ಕೇಳಿಬಿಡ್ತಾರೆ. ಕೋಡಿಂಗ್ ಕ್ವಶನ್ಸ್ ಗಳಿರ್ತವೆ, ಜಸ್ಟಿಫಿಕೇಶನ್ ಬೇಸ್ಡ್ ಕ್ವಶನ್ಸ್ ಇರ್ತವೆ, ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರ್ತವೆ. ಆಮೇಲೆ ನೆಕ್ಸ್ಟ್ ಡೈರೆಕ್ಟ್ ಆಗಿ MCQ ಕ್ವಶನ್ಸ್ ಅಂದ್ರೆ ಆಪ್ಷನ್ ಇದ್ದೇ ಇರುತ್ತೆ. ಸೊ ಆ ರೀತಿ ಕ್ವಶನ್ಸ್ ಕೂಡ ಕೊಡ್ತಾರೆ. ನಾವಿಲ್ಲಿ ಒಂದು ಗಮನಿಸಬೇಕು, ಕೆಲವು ವಿದ್ಯಾರ್ಥಿಗಳಿಗೆ ಐ ಥಿಂಕ್ ಈ ಮ್ಯಾಚ್ ದ ಫಾಲೋವಿಂಗ್ ಅನ್ನುವಂತಹ ಏನು ಕ್ವಶನ್ಸ್ ಇರ್ತವೆ ಮೇ ಬಿ ಸ್ವಲ್ಪ ಡಿಫಿಕಲ್ಟ್ ಆಗಬಹುದು, ಇಲ್ಲ ಅಂತಲ್ಲ. ಬಟ್ ಬೇರೆ ಕ್ವಶನ್ಸ್ ಗೆ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ಮಾರ್ಕ್ಸ್ ಹೆಚ್ಚು ಬರುವಂತಹ ಚಾನ್ಸಸ್ ಇದೆ. ಯಾಕಂತಂದ್ರೆ ಇಲ್ಲಿ ಒಂದು ಅಥವಾ ಎರಡು ನಿಮಗೆ ಏನಾದ್ರೂ ಗೊತ್ತಿತ್ತು ಅಂತಂದ್ರೆ ಅಟ್ ಲೀಸ್ಟ್ ನೀವೇನ್ ಮಾಡಬಹುದು ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಏನು ಕೋಡ್ ಇರುತ್ತಲ್ಲ, ಸೊ ಅದನ್ನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಬಹುದು. ಅಟ್ ಲೀಸ್ಟ್ ಒಂದೆರಡು ಗೊತ್ತಿದ್ರೆ ಅದರೊಳಗಿನ ಆಪ್ಷನ್ಸ್. ಆದ್ರೆ ನಮಗೆ ಕನ್ಫ್ಯೂಷನ್ ಜಾಸ್ತಿ ಆಗೋದು ಎಲ್ಲಿ ಅಂತಂದ್ರೆ ಮೇಲ್ಗಡೆ 3 ಆಪ್ಷನ್ ಕೊಟ್ಟಿರ್ತಾರೆ, 3ರಲ್ಲಿ ಯಾವ್ದು ಕರೆಕ್ಟು ಯಾವ್ದು ಇಲ್ಲ ಅಂತೇಳಿ ಕೆಳಗಡೆ ಕೋಡಿಂಗ್ ಕೊಡ್ತಾರಲ್ಲ, ಅದು ಬಹಳ ಡಿಫಿಕಲ್ಟ್ ಆಗ್ಬಿಡತ್ತೆ. ಯಾಕಂದ್ರೆ ಆ 3 ಆಪ್ಷನ್ ಗಳಲ್ಲಿ ಇರುವಂತಹ ಏನು ಆನ್ಸರ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹೋಲಿಕೆ ಆಗೋ ರೀತಿನೇ ಇರುತ್ತೆ. ಇಲ್ಲ ಅಂತಂದ್ರೆ ಒಂದು ಆನ್ಸರ್ ನಮ್ಗೆ ಗೊತ್ತಿರುತ್ತೆ, ಬಟ್ 2-3 ಗೊತ್ತಾಗಿರಂಗ. ಸೊ ಹಾಗಾಗಿ ಗೊತ್ತಾಗದ ಸಂದರ್ಭದಲ್ಲಿ ನಾವು ಒಂದನ್ನೇ ಮಾತ್ರ ಮಾರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಕೋಡಿಂಗ್ ಬೇಸ್ ಏನು ಕ್ವಶನ್ಸ್ ಇದಾವಲ್ಲ, ಇವು ಬಹಳ ಡಿಫಿಕಲ್ಟ್ ಆಗ್ತಾವ. ನೆಕ್ಸ್ಟ್ ಬರುವಂತದೇ ಜಸ್ಟಿಫಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂತೇಳಿ ಕೆಳಗಡೆ ಅಂದ್ರೆ ಏನ್ ಮಾಡ್ತಾರೆ, 1-2 ವಾಕ್ಯಗಳನ್ನ ಕೊಟ್ಟಿರ್ತಾರೆ. ಒಂದು ವಾಕ್ಯ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಲೇಟೆಡ್ ಇರುತ್ತೆ, ಎರಡನೇ ವಾಕ್ಯ ಏನಾಗಿರುತ್ತೆ ಆ ಕಾನ್ಸೆಪ್ಟ್ ನ ಮುಂದಿನ ಭಾಗಕ್ಕೆ ಸಂಬಂಧಪಟ್ಟಿರುತ್ತೆ. ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಬಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಆಪ್ಷನ್ ಹೆಂಗಿರುತ್ತೆ ಅಂತಂದ್ರೆ ಈ ಏನು ಒಂದು ಅದಕ್ಕೆ ಕಾರಣ ಆಗೈತಾ ಅಥವಾ ಇಲ್ವಾ, ಅಂದ್ರೆ ಮೊದಲನೇ ಸೆಂಟೆನ್ಸ್ಗೆ ಎರಡನೇ ಸೆಂಟೆನ್ಸ್ ಸಂಬಂಧ ಐತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂಗಿರುತ್ತೆ. ಇದಾದ್ಮೇಲೆ ಅಥವಾ ಎರಡು ಬೇರೆ ಬೇರೆನೆ ಅದಾವ, ಎರಡು ಕರೆಕ್ಟ್ ಅದಾವ, ಆದ್ರೆ ಬೇರೆ ಬೇರೆ ಸಂಬಂಧ ಇಲ್ಲ, ಹಂಗಿರಬಹುದು. ಕೆಲವೊಂದ್ಸಲ ಎರಡು ತಪ್ಪು ಇರಬಹುದು, ಅಥವಾ ಎರಡು ಕರೆಕ್ಟ್ ಇರಬಹುದು, ಅಥವಾ ಒಂದು ತಪ್ಪು ಒಂದು ಸರಿ ಇರಬಹುದು. ಇದನ್ನ ಫೈಂಡ್ ಔಟ್ ಮಾಡೋದು ಅಂದ್ರೆ ಬಹಳ ಡಿಫಿಕಲ್ಟ್ ಇರುವಂತಹ ಕ್ವಶನ್ಸ್ ಗಳು. ಇದನ್ನ ಕ್ಯಾಚ್ ಮಾಡೋದು ನಿಜವಾಗ್ಲೂ ಬಹಳ ಟೈಮ್ ಕೂಡ ತೆಗೆದುಕೊಳ್ಳುತ್ತೆ. ಓಕೆನಾ? ಇನ್ನು ಡೈರೆಕ್ಟ್ ಕ್ವಶನ್ಸ್ ಅಂತೂ ನೀವು ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳು ಆಲ್ಮೋಸ್ಟ್ ನಿಮಗೆ ಬಂದ್ರೆ ಮುಗೀತು, ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಈ ರೀತಿಯಾಗಿ ಕನ್ಫ್ಯೂಷನ್ ಆಗಿ ಟೈಮ್ ಜಾಸ್ತಿ ತೆಗೆದುಕೊಳ್ಳುವಷ್ಟು ಕ್ವಶನ್ಸ್ ಗಳು ಹಂಗಿರಂಗಿಲ್ಲ. ಓನ್ಲಿ ಡೈರೆಕ್ಟ್ ಕ್ವಶನ್ಸ್ ಇರ್ತಾವೆ, ಅದಕ್ಕೆ ಆಪ್ಷನ್ ಗೊತ್ತಿತ್ತಂದ್ರೆ ಮಾರ್ಕ್ ಮಾಡಬಹುದು, ಇಲ್ಲಾಂದ್ರೆ ನೀವು ಮತ್ತೆ ನೆಕ್ಸ್ಟ್ ಕ್ವಶನ್ ಗೆ ಹೋಗಬಹುದು. ಇದು ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದು ಕೇವಲ ಎಕನಾಮಿಕ್ಸ್ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಮಾತ್ರ ಅಂತಲ್ಲ, ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ ಸೆಕೆಂಡ್ ಪೇಪರ್ ಅಲ್ಲಿ ಆಗುವಂತಹ ದೊಡ್ಡ ಗೊಂದಲನೇ ಹೌದು. ಯಾಕಂದ್ರೆ ಈ ರೀತಿಯಾಗಿನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿನೇ ನಮಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವ ಹಾಗೇನೆ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ನಾವು ನೋಡ್ಬೇಕಾಗಿದ್ದು ಏನು ಅಂತಂದ್ರೆ ಈ ಸಮಯ. ನಮಗೆ ಬಹಳ ಅಭ್ಯರ್ಥಿಗಳು ಏನಾಗತ್ತಂದ್ರೆ ಫಸ್ಟ್ ಪೇಪರ್ಗೆ ಬಹಳ ಸಮಯ ತೆಗೆದುಕೊಂಡು ಬಿಡ್ತಾರೆ, ಸೆಕೆಂಡ್ ಪೇಪರ್ಗೆ ಟೈಮ್ ಸಿಗಂಗಿಲ್ಲ. ಸೊ ಹಾಗಾಗಿ ಫಸ್ಟ್ ಪೇಪರ್ಗೆ ಸಮಯವನ್ನ ನೀವು ನಿರ್ದಿಷ್ಟವಾಗಿ ಫಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಏನಾಗತ್ತಂದ್ರೆ ಫಸ್ಟ್ ಪೇಪರ್ಗೆ ಹೆಚ್ಚು ಸಮಯ ಕೊಟ್ಟು ಸೆಕೆಂಡ್ ಪೇಪರ್ ಕಡಿಮೆ ಆಯ್ತು ಅಂದ್ರೆ ಸೆಕೆಂಡ್ ಪೇಪರ್ ಇರುವಂತಹ ಪ್ರಶ್ನೆಗಳು ನಮ್ಗೆ ಗೊತ್ತಿದ್ರು ಕೂಡ ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆನ್ಸರ್ ಗೊತ್ತಾಗುವಷ್ಟು ಇರ್ತದೆ, ಬಟ್ ಸಮಯ ಇರಂಗಿಲ್ಲ. ಅವಾಗ ಏನ್ ಮಾಡ್ಬೇಕಾಗತ್ತೆ, ಹಂಗೆ ಕೊಟ್ಟು ಬರ್ಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ಕಟ್ ಆಫ್ ಲಿಸ್ಟ್ ಅಲ್ಲಿ ನಮಗೆ ಒಂದೇ ಕ್ವಶನ್ ಕರೆಕ್ಟ್ ಆಗಿದ್ರು ಕೂಡ ನಾವು ಕ್ಲಿಯರ್ ಆಗ್ತಿದ್ವಿ ಅಂತ ಅನ್ಕೊಳ್ಳೋ ಸಂಖ್ಯೆ ಬಹಳ ಇರುತ್ತೆ. ಹಾಗಾಗಿ ಆ ಒಂದು ಪ್ರಶ್ನೆಗೆ ಕೊಡುವಂತ ಆನ್ಸರ್ ಕೂಡ ಮ್ಯಾಟರ್ ಆಗ್ತಾ ಇರತ್ತೆ. ಅದರ ಸಲುವಾಗಿ ನೀವು ಪರೀಕ್ಷೆಯ ಒಂದು ಸಮಯದಲ್ಲಿ ಈ ರೀತಿಯಾದ ನೆಗ್ಲಿಸೆನ್ಸಿ ಮಾಡುವ ಹಾಗಿಲ್ಲ. ಫಿಕ್ಸ್ ಮಾಡ್ಕೊಂಡ್ಬಿಡೋದು, ಫಸ್ಟ್ ಪೇಪರ್ಗೆ ಇಷ್ಟೇ ಕೊಡೋದು ಟೈಮ್, ಸೆಕೆಂಡ್ ಪೇಪರ್ಗೆ ಇಷ್ಟು ಕೊಡೋದು. ಅದು ನಿಮ್ಮ ಅಬಿಲಿಟಿ ಮೇಲೆ ಇರ್ತದೆ. ಕೆಲವರು ಹೇಳ್ತಾರೆ ಇಲ್ಲ ಫಸ್ಟ್ ಪೇಪರ್ಗೆ ಒಂದು ಅರ್ಧ ಗಂಟೆ ಸಾಕು ಅಂತ ಹೇಳ್ತಿರ್ತಾರೆ. ಹಂಗಿರಂಗಿಲ್ಲ, ನಿಮಗ್ ಗೊತ್ತಿರತ್ತೆ ನೀವು ಹೇಗೆ ಫಸ್ಟ್ ಪೇಪರ್ನ ಎಷ್ಟು ಬೇಗ ಕವರ್ ಮಾಡ್ಕೊಳ್ಬಲ್ಲಿರಿ, ಆಮೇಲೆ ಸೆಕೆಂಡ್ ಪೇಪರ್ನು ಕೂಡ ಅದೇ ಸಮಯದಲ್ಲಿ ಹೇಗೆ ಕವರ್ ಮಾಡ್ಕೊಳ್ಬಲ್ಲಿರಿ, ಅದನ್ನ ನೀವೇ ಡಿಸೈಡ್ ಮಾಡ್ಬೇಕಾಗತ್ತೆ. ಬಹಳ ಸಲ ಏನಾಗತ್ತೆ ಅಂತಂದ್ರೆ ನಾವಿರುವಂತ ಎಲ್ಲಾ ಸಜೆಷನ್ಸ್ ಗಳು ಎಲ್ಲರಿಗೂ ಅಪ್ಲೈ ಆಗಂಗಿಲ್ಲ. ಯಾಕಂದ್ರೆ ಎಷ್ಟೋ ಜನರ ಒಂದು ಮೈಂಡ್ ಸೆಟ್ ಬೇರೆ ಇರುತ್ತೆ, ಅವರ ಎಬಿಲಿಟಿ ಬೇರೆ ಇರುತ್ತೆ,
ಅವರು ಸ್ಟಡಿ ಮಾಡುವಂತ ವಿಧಾನ ಬೇರೆ ಇರುತ್ತೆ. ಹೀಗಿದ್ದಾಗ ಕೆಲವೊಂದನ್ನ ಅಪ್ಲೈ ಮಾಡ್ಕೋಬಹುದು. ಜನರಲ್ ಆಗಿ ಏನ್ ಬರುತ್ತೆ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಆದ್ರೆ ವಿಶೇಷವಾಗಿ ಇಂತಹವುಗಳು ಬಂದಾಗ ಸಮಯವನ್ನ ಸೆಟ್ ಮಾಡ್ಕೊಳ್ಳೋದು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅದು ನೀವೇ ಪ್ರಾಕ್ಟೀಸ್ ಮಾಡಿರ್ಬೇಕು, ನೀವೇ ಅದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಜೊತೆಗೆ ಈ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಸ್ ಅನ್ನೋದು ಎದ್ರ ಸಲುವಾಗಿ ನಾವು ಬರೆಯಾಕತ್ತೀವಿ ಅನ್ನೋದನ್ನ ಮೊದಲು ಗಮನಿಸ್ರಿ. ಯಾಕಂತಂದ್ರೆ ಬಹಳ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಏನು ಅಂತಂದ್ರೆ ಈ ಪರೀಕ್ಷೆಗಳನ್ನ ಯಾಕೆ ಬರೆಯಾಕತ್ತೀವಿ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಂಗಿಲ್ಲ. ಅವ್ರು ಏನ್ ಅನ್ಕೊಂಡಿರ್ತಾರೆ, ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಪಾಸ್ ಆಗ್ಬೇಕಂತ ಮಾತ್ರ ತಲೆಯಲ್ಲಿರುತ್ತೆ. ಬಟ್ ಅದನ್ನ ಯಾಕೆ ಪಾಸ್ ಆಗ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತ. ಯಾಕಂತಂದ್ರೆ ಜಸ್ಟ್ ನಾವು ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಪಾಸ್ ಆಗಿವಿ ಅಂತಂದ್ರೆ ನಮಗೆ ಜಾಬ್ ಸಿಗಂಗಿಲ್ಲ. ಓಕೆನಾ? ನಮ್ಗೆ ಮುಂದಿನ ಜಾಬ್ಸ್ ಕೂಡ ಸಿಗಬೇಕಾಯ್ತಂದ್ರೆ ನಾವು ಈಗ ಸುಮ್ನೆ ಓದೋದು ಬೇಡ, ಸುಮ್ನೆ ಪಾಸ್ ಆಗೋದು ಬೇಡ. ಜಸ್ಟ್ ಪಾಸ್ ಆದ್ರೆ ಏನ್ ಯೂಸ್ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ನಾವು ಇನ್ನಷ್ಟು ಹೆಚ್ಚು ಸ್ಕೋರ್ ಮಾಡಿದ್ರೆ ಇಲ್ಲಿ ನಮ್ಮ ಎಬಿಲಿಟಿ ಗೊತ್ತಾಗತ್ತ. ನಾವು ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ದಲ್ಲಿ ಒಳ್ಳೆಯ ಸ್ಕೋರ್ ಮಾಡುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿವಿ ಅಂತಂದ್ರೆ ನೆಕ್ಸ್ಟ್ ಬರುವಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ದಲ್ಲಿ ಕೂಡ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳಿಕ್ ಸಾಧ್ಯ ಆಗತ್ತೆ ಅನ್ನುವಂತಹ ಒಂದು ಭರವಸೆ ಬರಬೇಕು. ನೀವು ಹಂಗ್ ಸ್ಟಡಿ ಮಾಡ್ಬೇಕು. ಆ ಸ್ಟಡಿ ಮಾಡುವಂತಹ ವಿಧಾನವನ್ನ ನೀವು ಬೆಳೆಸ್ಕೊಳ್ಬೇಕಾಗತ್ತ. ಕಾಂಪಿಟೇಷನ್ ಬಗ್ಗೆ ಅಂದ್ರೂ ಹೆದರಕ್ ಹೋಗ್ಬೇಡಿ. ಕಾಂಪಿಟೇಷನ್ ಈಗೂ ಇತ್ತು, ಹಿಂದೂ ಇತ್ತು, ಮುಂದೂ ಇರುತ್ತೆ. ಕಾಂಪಿಟೇಷನ್ ಇರೋದೇ, ಅದೇನು ರೇಷಿಯೋ ಸ್ವಲ್ಪ ಚೇಂಜ್ ಆಗಿರ್ಬೋದು ಅಷ್ಟೇ. ಬಟ್ ಕಾಂಪಿಟೇಷನ್ ಇಲ್ಲ ಅಂತೇಳಿ ಯಾರು ಹೇಳಿಕ್ ಬರಂಗಿಲ್ಲ. ಹಾಗಾಗಿ ಕಾಂಪಿಟೇಷನ್ ಬಗ್ಗೆ ನೀವು ಗಮನ ಕೊಡಕ್ ಹೋಗ್ಬೇಡಿ. ಯಾಕಂತಂದ್ರ ನೀವು ರನ್ನಿಂಗ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಓಡೋರೇ ಆಗಿರ್ತಾರೆ. ಆದ್ರೆ ಫಸ್ಟ್ ಬರೋರು ಒಳ್ಳೆಯ ಸಾಮರ್ಥ್ಯದವರು ಫಸ್ಟ್ ಬಂದಿರ್ತಾರೆ. ಇದು ಕಾಮನ್ ಅಲ್ಲ. ಸೊ ಹಾಗಿದ್ಮೇಲೆ ನಾವು ಕಾಂಪಿಟೇಷನ್ ಬಗ್ಗೆ ಅಷ್ಟು ಹೆಚ್ಚು ಗಮನ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಮಾಡುವಂತ ಕೆಲಸ ಸರಿಯಾಗಿ ಮಾಡಬೇಕು. ನಾವು ಮಾಡುವಂತ ಕೆಲಸ ಪ್ರಾಮಾಣಿಕ ಆಗಿರಬೇಕು. ಜೊತೆಗೆ ಹೆಚ್ಚು ಸ್ಕಿಲ್ ಗಳನ್ನ ಕಲಿಬೇಕು, ಹೆಚ್ಚು ಟೆಕ್ನಿಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಬ್ಜೆಕ್ಟ್ ಅಂತ ಬಂತಂದ್ರೆ, ಈಗ ನಮ್ಮ ಸಬ್ಜೆಕ್ಟ್ ಅಂದ್ರೆ ಎಕನಾಮಿಕ್ಸ್ ಮತ್ತೆ ಫಸ್ಟ್ ಪೇಪರ್ ಜಿಕೆ ಅಂತ ಇರುತ್ತಲ್ಲ. ಸೊ ಇದರಲ್ಲಿ ಏನಿದೆ ವಾಸ್ತವ ಅದ್ರೊಳಗಿನ ಕ್ವಶನ್ ಪೇಪರ್ ಗಳನ್ನ ನೋಡಬೇಕು, ಅವುಗಳನ್ನ ಅನಲೈಸ್ ಮಾಡಬೇಕು. ಅದರಲ್ಲಿ ಇರುವಂತಹ ಏನೇನು ಟ್ರಿಕ್ಸ್ ಗಳನ್ನ ಬಳಕೆ ಮಾಡ್ತಾರೆ, ನಿಜವಾಗ್ಲೂ ಈ ಕ್ವಶನ್ ಪೇಪರ್ ನ ತೆಗೆಯುವವ್ರ ಮೈಂಡ್ ಸೆಟ್ ಏನಾಗಿರುತ್ತೆ, ಅವರು ಯಾವ್ದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಕತ್ತಿದಾರ, ಯಾವ್ದ ಮೇಲೆ ಹೆಚ್ಚು ಫೋಕಸ್ ಮಾಡಿ ಅವರು ಕ್ವಶನ್ಸ್ ಅನ್ನ ಕೇಳಕತ್ತಿದಾರ, ಇದಕ್ಕೆ ನಾವು ಹೆಂಗ್ ತಯಾರಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳನ್ನ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತ. ನೋಡಿ, ಯಾರೋ ಹೇಳಿದ್ರು ಅಂತ ತಿಳ್ಕೊಂಡು ನಾವು ಹಾಗೆ ಹೋದ್ರೆ ಅಲ್ಲಿ ನಮಗೆ ಸಕ್ಸಸ್ ಸಿಗೋದು ಬಹಳ ಕಠಿಣ ಆಗತ್ತ. ನಾವೇ ಸ್ವತಃ ನಮ್ಮ ಮೌಲ್ಯಮಾಪನ ಮಾಡಿಕೊಂಡು ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ತೀವಿ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ನಿಜವಾದ ಪ್ರಯತ್ನ. ನಾವು ಮೋಟಿವೇಶನ್ ನೋಡ್ತಿರ್ತೀವಿ, ಇಲ್ಲ ಅಂತಲ್ಲ, ಮೋಟಿವೇಶನ್ ಕೇಳೋದು ತಪ್ಪಲ್ಲ. ಯಾಕಂತಂದ್ರೆ ನಮ್ಮಲ್ಲಿರುವಂತಹ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಗಳು ಸಡನ್ ಆಗಿ ರಿಮೂವ್ ಆಗೋ ಅಥವಾ ಹೊರಗಡೆ ಹೋಗಬಹುದು. ಯಾಕಂದ್ರೆ ಅವುಗಳನ್ನ ಕೇಳಿದ ತಕ್ಷಣ ನಮ್ಮಲ್ಲಿ ಏನ್ ನಾವು ತಪ್ಪಾಗಿ ತಿಳ್ಕೊಂಡಿರ್ತೀವಲ್ಲ ಆ ಮಾಹಿತಿ ರಾಂಗ್, ಆ ಮಾಹಿತಿ ತೆಗೆದು ನಾವು ಒಳ್ಳೆಯ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ ಅನುಕೂಲ ಆಗತ್ತೆ. ಅದಕ್ಕಾಗಿ ಹೇಳುವ ವಿಚಾರಗಳನ್ನ ಸರಿಯಾಗಿ ಕೇಳೋದು, ಜೊತೆಗೆ ನಮ್ಮದೇ ಆದ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಳ್ಳೋದು. ಇದರಿಂದ ಕೇವಲ ಕೆಸೆಟ್ ನೆಟ್ ಅಷ್ಟೇ ಎಕ್ಸಾಮ್ ಅನ್ನಕ್ ಹೋಗ್ಬೇಡ್ರಿ. ಇದನ್ನ ಹೊರತುಪಡಿಸಿ ಇನ್ನ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ನಿಮ್ಮ ತಯಾರಿ ಚೆನ್ನಾಗೇನೆ ಇರತ್ತೆ. ಓಕೆ, ಈಗ ಒಂದು ಪಾಯಿಂಟ್ ಇನ್ನೊಂದು ಹೈಲೈಟ್ ಮಾಡಬೇಕಾಗಿದೆ. ಏನು ಅಂತಂದ್ರೆ, ಈಗ 2026 ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲಾ ಪೋಸ್ಟ್ ಗಳನ್ನು ಕಾಲ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲಾ ಪೋಸ್ಟ್ ಗಳಲ್ಲಿ ಆಲ್ಮೋಸ್ಟ್ ಏನಾಗುತ್ತೆ ಅಂತಂದ್ರೆ ಇದ್ದೇ ಇರತ್ತ, ಅವಕಾಶಗಳು ಇದ್ದೇ ಇರುತ್ತೆ. ಯಾಕಂತಂದ್ರೆ ನಮ್ಮ ಅಭ್ಯರ್ಥಿಗಳು ಹೆಂಗಿದ್ದಾರೆ ಅಂತಂದ್ರೆ ಈ ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನು ಮಾಸ್ಟರ್ ಡಿಗ್ರಿ ಮುಗಿಸಿರ್ತಾರೆ, BEd ಮುಗಿಸಿರ್ತಾರೆ ವಿಶೇಷವಾಗಿ. ಹಾಗಿದ್ಮೇಲೆ TET ಕೂಡ ಆಲ್ಮೋಸ್ಟ್ ಬಹಳ ಜನ ಕ್ಲಿಯರ್ ಕೂಡ ಮಾಡ್ಕೊಂಡಿರ್ತಾರೆ. ಇನ್ನ ಕೆಸೆಟ್ ನೆಟ್ ಅಂದ್ರೂ ಆಲ್ಮೋಸ್ಟ್ ಈಗ ತಯಾರಿ ಆಗೋರು ಆಗ್ರಿ, ಈಗಾಗಲೇ ಮುಗಿಸಿದವ್ರಿಗೆ ಏನು ಸಮಸ್ಯೆ ಇಲ್ಲ. ಹಾಗಾದ್ರೆ ಎಲ್ಲಿಂದ ನಾವು ಯಾವ್ಯಾವ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು? ಸ್ಪೆಷಲ್ ಆಗಿ ನಾನು ಇದ್ರ ಬಗ್ಗೆ ಮಾತಾಡಕತ್ತೀನಿ ಅಂತಂದ್ರೆ ಟೀಚಿಂಗ್ ಪೋಸ್ಟ್ ಗಳ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಟೀಚಿಂಗ್ ಪೋಸ್ಟ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗತ್ತೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಎಷ್ಟೋ ಬದಲಾವಣೆಗಳು ನಡೆದಾವ. ನಾವು ಎಕನಾಮಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಈಗ ಡಿಸ್ಕಷನ್ ಬೇಡ. ಓನ್ಲಿ ಏನಪ್ಪಾ ಅಂತಂದ್ರೆ ಈ ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಇದೆ ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು HSTR ಗೆ ಅಪ್ಲೈ ಮಾಡಬಹುದು, GPSR ಗೆ ಅಪ್ಲೈ ಮಾಡಬಹುದು, PU ಗೆ ಅಪ್ಲೈ ಮಾಡಬಹುದು, ಮತ್ತು ಡಿಗ್ರಿ ಮತ್ತು ಯೂನಿವರ್ಸಿಟಿ ಲೆವೆಲ್ ಕೂಡ ನಾವು ಹೋಗ್ಬೋದು. ಸೊ ಈ ಎಲ್ಲಾ ಅವಕಾಶಗಳು ಆಲ್ಮೋಸ್ಟ್ ಎಲ್ಲಾ ಜನರಿಗೆ ಇದ್ದೇ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಆ ಲೆವೆಲ್ ಕ್ವಾಲಿಫಿಕೇಶನ್ ಅನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಅದರಲ್ಲಿ ಯಾರು ಉತ್ತಮವಾದ ಪ್ರಯತ್ನ ಮಾಡಿರ್ತಾರೆ ಅವರಿಗೆ ಅವು ಸಿಗುತ್ತವೆ, ಇದು ಮಾತ್ರ ಸತ್ಯ. ಸೊ ಈ ಒಂದು ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡಬೇಕಾಗತ್ತೆ.